ಸರ್ಕಾರದಲ್ಲಿ ನಡೀತಾ ಇರತಕ್ಕಂಥ ಭ್ರಷ್ಟಾಚಾರವನ್ನು ಒಪ್ಪಿಕೊಂಡ್ರ ಆರ್.ಬಿ. ತಿಮ್ಮಾಪುರ್ ಸಚಿವರು. ಸರ್ಕಾರದಲ್ಲಿ ನಡೀತಾ ಇರೋ ಭ್ರಷ್ಟಾಚಾರವನ್ನು ಒಪ್ಪಿಕೊಂಡ್ರ ಆರ್.ಬಿ. ತಿಮ್ಮಾಪುರ್. ಯಾಕೆಂದ್ರೆ ಎಲ್ಲ ಮಂತ್ರಿಗಳ ಭ್ರಷ್ಟಾಚಾರ ನೋಡಿ ನನಗೂ ಏನಪ್ಪಾ ಅನ್ನಿಸ್ಬಿಟ್ಟಿದೆ. ಹೀಗಾಗಿ ಹೊಸ ಹೊಸ ಯೋಜನೆ ತರಬೇಕಿದೆ, ವ್ಯವಸ್ಥೆ ಕೆಟ್ಟಿದೆ, ವ್ಯವಸ್ಥೆ ಸುಧಾರಣೆ ಮಾಡಬೇಕಿದೆ ಅಂತೆಲ್ಲ ಹುಬ್ಬಳ್ಳಿಯಲ್ಲಿ ಅಬಕಾರಿ ಸಚಿವ ತಿಮ್ಮಾಪುರ್ ಹೇಳಿದೆ. ಆ್ಯಕ್ಚುಲಿ ದೊಡ್ಡ ಆರೋಪ ಬಂದಿರೋದೇ ಇವ್ರ ಮೇಲೆ, 700 ಕೋಟಿ ಬಂದಿರೋದೇ ಇವ್ರ ಮೇಲೆ. ಇವರೇ ದುಡ್ಡು ತಗೋತಾರೆ ಅಂತಲೇ ಅಸೋಸಿಯೇಷನ್ ಅವ್ರು ಹೇಳಿರೋದು. ಬಟ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಹೊಸ ಹೊಸ ವಿಚಾರಗಳನ್ನು ತರಬೇಕು. ಯಾಕಂದರೆ ಈ ಭ್ರಷ್ಟಾಚಾರ ಮತ್ತೊಂದು ಇವನು ಎಲ್ಲ ಮಂತ್ರಿಗಳು ನೋಡಿ 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 ನನಗೂ ಏನಪ್ಪ ಇದು ಅನಿಸೈತೆ. ಅದಕ್ಕೆ ಏನೇನು ಸಾಧ್ಯ ಇತ್ತು ಅದನ್ನು ಕೆಲವು ಬದಲಾವಣೆ ತಂದು ಬಿಡೋಣ. ಭ್ರಷ್ಟಾಚಾರ ಐದು ಅಂತೀರಿ ಸರ್, ಹಂಗಿದ್ರೆ ಎಲ್ಲ ಮಂತ್ರಿಗಳು ನೋಡಿ ನೋಡಿ ವ್ಯವಸ್ಥೆ ಕೆಟ್ಟಿದೆ. ಕೆಲವು ವ್ಯವಸ್ಥೆ ಸುಧಾರಣೆ ಮಾಡು. ವ್ಯವಸ್ಥೆ ಹಾಗೆ ಇಟ್ಟಾಗ ಅಲ್ಪ ಸ್ವಲ್ಪ ಇಂಥ ಟೀಕೆಗಳು ಬರ್ತವೆ. ಆ ವ್ಯವಸ್ಥೆ ಸರಿ ಮಾಡ್ತಕ್ಕಂಥ ಕೆಲಸಕ್ಕೆ ನಾನು ಕೈ ಹಾಕಿದ್ದೀನಿ, ಮಾಡ್ತೇನೆ. ನಿಮ್ಮ ಇಲಾಖೆಯಲ್ಲಿ ಕೆಲ ಅಧಿಕಾರಿಗಳು CL7 ಬಾರಿಗೆ ಕೊಡಲಿಕ್ಕೆ ಲಂಚ ತಗೊಂಡು ಪ್ರಕರಣ ಹೇಳಿದ್ಮೇಲೆ ಇಬ್ಬರನ್ನ ಸಸ್ಪೆಂಡ್ ಮಾಡಿದ್ದೀವಿ. ವಿದಿನ್ 24 hours ಅಧಿಕಾರಿಗಳು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುನಿಲ್ ಅವರಿಂದ ಪಡ್ಕೊಳ್ಳೋಣ. ಸುನಿಲ್, ಪಾಪ ತಿಮ್ಮಾಪುರ್ ಅವರು ಎಲ್ಲ ಮಂತ್ರಿಗಳ ಭ್ರಷ್ಟಾಚಾರ ನೋಡಿ 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 ಏನಪ್ಪ ಇದು ಅಂತ ಅನ್ನಿಸ್ಬಿಟ್ಟಿದೆ. ನಿಜ, ವ್ಯವಸ್ಥೆ ಬದಲಾವಣೆ ತರಬೇಕು ಅಂತ. ಬಟ್ ಇವ್ರ ಮೇಲೆ ಅಲ್ವಾ ದೊಡ್ಡ ಮಟ್ಟದಲ್ಲಿ ಆರೋಪ ಬಂದಿದ್ದು, 700 ಕೋಟಿ ರೂಪಾಯಿದು ದೊಡ್ಡ ಹಗರಣ, ಅಬಕಾರಿ ಇಲಾಖೆಯ ಹಗರಣ ಹೊರ ಬರುತ್ತಿದ್ದಂತೆ ಇವ್ರ ಮೇಲೆ ಸಾಕಷ್ಟು ಒತ್ತಡ ಬಂದಿತ್ತು. ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷಗಳು ಒತ್ತಡವನ್ನ ಹಾಕಿದ್ರು. ಸೊ ಅದೇ ಪ್ರಶ್ನೆಯನ್ನ ಇವತ್ತು ಹುಬ್ಬಳ್ಳಿಯಲ್ಲಿ ಪ್ರಶ್ನೆ ಮಾಡಿದಾಗ ಕೇವಲ ನಮ್ಮ ಇಲಾಖೆಯಲ್ಲಿ ಮಾತ್ರ ಅಲ್ಲ, ನಮ್ಮ ಇಲಾಖೆಯಿಂದ ಮೊದಲಿಂದಲೂ ಕೂಡ ಭ್ರಷ್ಟಾಚಾರ ಅನ್ನೋ ಮಾತುಗಳು ಕೇಳಿ ಬರ್ತವೆ. ಅದರ ಜೊತೆಗೆ ಬೇರೆ ಇಲಾಖೆಗಳಿಗೂ ಕೂಡ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಹೀಗಾಗಿ ಇದನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಒಂದು ಹೊಸ ನೀತಿಯನ್ನ ತರಬೇಕು ಅನ್ನೋ ಹೇಳಿಕೆಯನ್ನ ನೀಡಿರುವಂತದ್ದು. ಯಾಕೆ ಇದು ಅಚ್ಚರಿಗೆ ಕಾರಣವಾಯ್ತಂದ್ರೆ ಅವರ ಮೇಲಿರುವ ಆರೋಪಗಳನ್ನ ಸಮರ್ಥನೆ ಮಾಡಿಕೊಳ್ತಾ ತಮ್ಮ ಇಲಾಖೆಯ ಜೊತೆ ಬೇರೆ ಇಲಾಖೆಗಳು ಕೂಡ ಭ್ರಷ್ಟಾಚಾರ ಇದೆ ಅಂತ ಒಬ್ಬ ರಾಜ್ಯ ಸರ್ಕಾರದ ಮಂತ್ರಿ ಒಪ್ಕೊಳ್ತಾನಂದ್ರೆ ಸರ್ಕಾರದಲ್ಲಿ ಭ್ರಷ್ಟಾಚಾರ ಯಾವ ಮಟ್ಟಿಗೆ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಾ ಇರುವಂತದ್ದು. ಇನ್ನೊಂದು, ಅವರ ಇಲಾಖೆಯಲ್ಲಿನ ಒಂದು ಮಾತುಗಳನ್ನ ಅವ್ರು ಯಾವತ್ತೂ ಮಾತನಾಡಲಿಲ್ಲ. ಕೇವಲ ಒಂದು ಭ್ರಷ್ಟಾಚಾರ ಇದೆ ಅನ್ನೋದ್ರ ಮೂಲಕ ಒಂದು ರೀತಿಯ ಕುತೂಹಲಕಾರಿಕೆ ಹೇಳಿಕೆಯನ್ನ ನೀಡಿರುವಂತದ್ದು. ಅರವಿಂದ್. ರೈಟ್ ಸುನಿಲ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಪಶ್ಚಾತ್ತಾಪ ಆಗಿದೆಯೋ ಅಥವಾ ಅವರಿಗೆ ಬೇಸರವಾಗಿದೆಯೋ ಎಲ್ಲವನ್ನ ನೋಡಿ ಒಟ್ಟಿನಲ್ಲಿ ಆರ್.ಬಿ. ತಿಮ್ಮಾಪುರ್ ಅವರು ಈ ರೀತಿ ಮಾತಾಡಿದ್ದಾರೆ ಇವತ್ತು.